ಏನು ಏನು ಅದು ಚಾರ್ಕೋಲ್ ಒಣಗಿ ಸ್ವಲ್ಪ ಹಸಿ ಇತ್ತಲ್ವಾ ದೊಡ್ಡಮ್ಮ ಅದು ಅಡುಗೆ ಆದ ತಕ್ಷಣ ಬೆಂಕಿ ಕೆಂಡಕ್ಕೆ ನೀರು ಹಾಕ್ತಲ್ಲ ಅದು ಒದ್ದೆ ಇತ್ತು. ಅದಕ್ಕೆ ನಾನು ಅದನ್ನ ಆ ಕಡೆ ಮನೆ ಹತ್ರ ಒಣಗಾಕಿದ್ದೀನಿ. ಕಿಟಕಿ ಮೇಲೆ ಇಟ್ಟಿದ್ದೆ, ಬೆಕ್ಕೇನೋ ಬಂದು ಬೀಳಿಸ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ತಿಂಡಿ ಬಂದು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ನೋಡಿ ಬೆಣ್ಣೆ ಮತ್ತು ಉಪ್ಸಾರು ಖಾರ ಬೇಕಂತ, ಇದಕ್ಕೆ ಚಿಕ್ಕದು ಫಸ್ಟ್ ಒಂದು ಚಿಕ್ಕದಾಗ್ತದೆ. ಯಾಕೆಂದರೆ ಸಾಂಬಾರು ಇದೆಯಲ್ಲ ನಿನ್ನೆದು ಅಲಸಂದೆ ಕಾಳ್ದು, ಆಮೇಲೆ ಸೆಕೆಂಡ್ ಒನ್ ಈ ಥರ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ. ಅಕ್ಕಿ ರೊಟ್ಟಿಗೆ ಯಾವಾಗಲೂ ಸರಿಯಾಗಿ ಬರಲ್ಲ ಅಂತೇಳಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊತಿದ್ದೆ. ಅದಕ್ಕೆ ಇವತ್ತು ಬರೀ ಏನೂ ಹಾಕ್ಬಾರ್ದು ಅಂತೇಳಿ ಹಾಗೆ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ, ಮಾಮೂಲಿ ದೋಸೆ ಥರನೇ ಮಾಡಿದ್ದೀನಿ. ಇದಕ್ಕೆ ಬೆಣ್ಣೆ ಮತ್ತು ಅಕ್ಕ ಕೊಟ್ಟಿದ್ದಲ್ಲ ಉಪ್ಸಾರು ಖಾರ ಹಾಕಿ ಮಾಡೋಕ್ಕೆ ಹೇಳಿದ್ರು, ತಿನ್ನಬೇಕಂತೆ. ಅದಕ್ಕೆ ಚೆನ್ನಾಗಿರುತ್ತೆ ಉಪ್ಸಾರು ಖಾರ ಅಂತೂ. ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಸ್ವಲ್ಪ ಟಚ್ ಮಾಡಿ ನೋಡು, ಹಂಗೆ ನಾನು ಸಖತ್ತಾಗಿದೆ. ಆದರೆ ಲೈಟಾಗಿ ಹಾಕ್ಬೇಕು ನಾವು, ತುಂಬ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಮೋಹನ್ ಮಾಮನಿಗೆ ನಿನ್ನೆ ಅಲಸಂದೆ ಕಾಳು ಸಾರು ಮಾಡಿದ್ನಲ್ಲ ಅದಿದೆ ನೋಡಿ, ಇಷ್ಟಿದೆ. ಅದಕ್ಕೆ ಚಪಾತಿ ಮಾಡ್ತೀನಿ ಅಂದರೆ ಚಪಾತಿ ಬೇಡ ಅಂತ ಅವರಿಗೆ ಅಕ್ಕಿ ರೊಟ್ಟಿ ಮಾಡಿಬಿಡು, ಬೆಣ್ಣೆ ಮತ್ತು ಉಪ್ಸಾರು ಖಾರ ಚೆನ್ನಾಗಿರುತ್ತೆ ಅಂದರು. ಸರಿ ಅಂತೇಳಿ ಇವಾಗ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಬೆಣ್ಣೆ ಜಾಸ್ತಿ ಹಾಕಲ್ಲ, ಇಷ್ಟೇ ಅಷ್ಟು ಹಾಕ್ಬಿಟ್ಟು ಹೀಗೆ ಮಾಡೋದು ಮತ್ತು ಉಪ್ಸಾರು ಖಾರ ಹಾಕೋದು. ಓಕೆ, ಸಾಂಬಾರು ಹಚ್ಕೋಬೇಡ, ಹಂಗೆ ಖಾರ ಜಾಸ್ತಿ ಇದೆಯಾ? ಲೈಟಾಗಿ ಹಾಕಿದ್ದೀನಿ ನಾನು. ಸಾಂಬಾರ್ಗೆ ಹಚ್ಕೋತೀನಿ. ಈ ಅಕ್ಕಿ ರೊಟ್ಟಿಗೆ ಉಪ್ಸಾರು ಖಾರ ಬೆಣ್ಣೆ ಚೆನ್ನಾಗಿರುತ್ತೆ, ತುಪ್ಪ ಚೆನ್ನಾಗಿರುತ್ತೆ? ಉಪ್ಸಾರು ಖಾರ ತುಪ್ಪ, ಬೆಣ್ಣೆ ಚೆನ್ನಾಗಿರಲ್ಲ, ತುಪ್ಪನೇ ಚೆನ್ನಾಗಿರೋದು. ತುಪ್ಪ ಉಪ್ಸಾರು ಖಾರ. ನೀನು ಅದಕ್ಕೆ ಬೇರೆ ಸಾರು ಈಗ ಕೂತಿದ್ಯಾ? ಓಕೆ, ಎಲ್ಲ ಕೆಲಸ ಆಯಿತು, ಮನೆ ಕೆಲಸ ಆಯಿತು, ಕೆಲಸ ಎಲ್ಲ ಆಗಿ ಕೂತ್ಕೊಂಡಿದ್ದೀನಿ. ಹಾಗೆ ಈ ಕೈ ಏನಿದೆ ಇದು ಫುಲ್ಲು ಪೇಯ್ನ್ ಬರ್ತಾಯಿದೆ. ನಾನು ಬೆಳಿಗ್ಗೆಯಿಂದ ಇರಲಿಲ್ಲ, ಒಂದು 11:30 ಆ ಥರ ಟೈಮಲ್ಲಿ ಪೊರ್ಕೆ ಎಲ್ಲ ಎತ್ಕೊಳ್ಳೋಕೆ ಹಿಂಗೆ ಕೈ ಮೇಲೆ ಹಾಕ್ತೀನಿ, ಪೇಯ್ನ್ ಬರ್ತಿದೆ. ಹಿಂಗೆ ಹಾಕಿದರೆ ಏನಕ್ಕೆ ಪೇಯ್ನ್ ಬರ್ತಾಯಿದೆ, ಏನಾಗ್ತಿದೆ, ಯಾಕೆ ಪೇಯ್ನ್ ಬರ್ತಾ ಇದೆಯಲ್ಲ ಅಂತ ನೋಡಿದರೆ ಅವಾಗ ನೆನಪಾಗ್ತಿರೋದು ನನಗೆ. ಏನಂದರೆ ನಿನ್ನೆ ಊರಿಂದ ಬರಬೇಕಾದ್ರೆ ಲಗೇಜ್ ಇಟ್ಕೊಬಂದಲ್ಲ, ಅದಕ್ಕೆ ಅದು ಪೇಯ್ನ್ ಆಗ್ತಾಯಿದೆ. ಆಮೇಲೆ ಅದಕ್ಕೆ 1-2 ದಿನ ಆದಮೇಲೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದು ಒಂಥರ ಆಗ್ತಿದೆ, ಒಂಥರ ಪೇಯ್ನ್. ಹಿಂಗೆ ಮಾಡಬೇಕು, ಈಗ ಹೇಳಿ ನುಲಿಬೇಕು, ಆ ಥರ ಎಲ್ಲ ಫೀಲ್ ಆಗ್ತಿದೆ. ಓಕೆ, ವೀಡಿಯೋನ ಯಾಕೆ ಇವತ್ತು ಏನು ಮಾಡೇ ಇಲ್ಲ. ಓಕೆ, ನೋಡ್ತೀನಿ, ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮತ್ತು ನೀನು ಇಲ್ಲ ವೀಡಿಯೋ ಮಾಡುವಂಥದ್ದು, ಅದಕ್ಕೆ ನಾಳೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮತ್ತು ಬೆಳಗ್ಗೆಯಿಂದ ಯಾವುದೇ ವೀಡಿಯೋ ಮಾಡೇ ಇಲ್ಲ ನಾನು. ಇವಾಗ ಟೈಮ್ ಎಷ್ಟು ಗೊತ್ತಾ? ಮಧ್ಯಾಹ್ನ 3:15 ಆಗಿದೆ. ಈ ಪೇಯ್ನಿಗೆ ಒಂಥರ ಆಗ್ತಿದೆ. ಆಮೇಲೆ ಗಂಟ್ಲು ಕಿಚಿ ಯಾಕೆ ಅಂದರೆ ಅಲ್ಲಿ ಫಂಕ್ಷನ್ ನೀರು, ಅಲ್ಲಿಂದ ಬಂದು ಅಕ್ಕ ಮನೆ ಹತ್ರ ಅಲ್ಲಿ ನೀರು, ಆಮೇಲೆ ಇಲ್ಲಿ ಬಂದೆ, ಇಲ್ಲಿ ನೀರು ಕುಡಿದು ಒಂಥರ ಆಗಿದೆ, ಒಂಥರ ಕಿಚಿ ನೋವು ಆ ಥರ ಆಗಿದೆ. ಅದಕ್ಕೆ ಮಾಮನಿಗೆ ವಿಕ್ಸ್ ಚಾಕ್ಲೇಟ್ ಬರುತ್ತಲ್ಲ ಅದನ್ನು ತೊಗೊಬರೋಕ್ಕೆ ಕೇಳಿದ್ದೀನಿ. ಅಂದರೆ ಅಕ್ಕ ಊರಲ್ಲಿ ಮಂಡ್ಯ ಹತ್ರ ಅವರಿಗೆ, ಆದರೂ ಕೂಡ ಅವರಿಗೆ ಕಾವೇರಿ ನೀರು ಬರಲ್ವಂತೆ. ನಾನು ಕೇಳಿದೆ, ನನಗೆ ಕುಡಿಬೇಕಾದ್ರೆ ನಂಗೆ ಗೊತ್ತಾಗುತ್ತೆ ಅದು ಕಾವೇರಿ ನೀರಲ್ಲ. ಮಳವಳ್ಳಿಯಲ್ಲೆಲ್ಲ ನಮಗೆ ಕಾವೇರಿ ವಾಟರೇ ಬರುವಂಥದ್ದು, ಆದರೆ ಅಲ್ಲಿ ಕಾವೇರಿ ವಾಟರ್ ಅಲ್ಲ, ಅದು ಬೋರು ನೀರು. ಆಮೇಲೆ ನಮ್ಮ ಅಕ್ಕನ ಕೇಳಿದೆ, ಇಲ್ಲಿ ಕಾವೇರಿ ವಾಟ್ರ್ ನಿಮಗೆ ಬರಲ್ವಾ? ಏಕೆಂದರೆ ಮಂಡ್ಯ ನಿಮಗೆ ಹತ್ರ ಆಗಿರೋದ್ರಿಂದ ಕಾವೇರಿ ವಾಟ್ರ್ ಬಿಡಬೇಕಲ್ವ ಅಂತ. ಇಲ್ಲ, ಕಾವೇರಿ ವಾಟ್ರ್ ಏನು ಬರಲ್ಲ, ನಮಗೆ ಬೋರ್ ನೀರೇ ಬಿಡೋದಿಲ್ಲ ಅಂತ. ಅಂದರೆ ಅದು ದೊಡ್ಡ ಟ್ಯಾಂಕ್ ಬರುತ್ತೆ ನೋಡಿ, ಅಲ್ಲಿಗೆ ಬೋರ್ ನೀರನ್ನ ಫಿಲ್ ಮಾಡಿಕೊಂಡು ಆಮೇಲೆ ಮನೆಗಳಿಗೆ ಬಿಡುವಂಥದ್ದು.
ನಾನು ಅಂದ್ಕೊಂಡೆ ಕಾವೇರಿ ವಾಟ್ರ್ ಬಿಡ್ತಾರೆ ಅಂತ. ಇಲ್ಲ ಕಾವೇರಿ ವಾಟ್ರೆಲ್ಲ ಇಲ್ಲ, ಇಲ್ಲಿ ಇನ್ನೂ ಬಂದಿಲ್ಲ ಸದ್ಯಕ್ಕೆ ಅಂತ ಹೇಳ್ತಾಯಿದ್ರು. ನೋಡಿ ಮಂಡ್ಯ ಹತ್ರ ಇದೆ, ಆದರೂ ಕೂಡ ಅವ್ರಿಗೆ ಕಾವೇರಿ ವಾಟ್ರೇ ಬಿಡಲ್ಲ. ನೀರು ಇನ್ನೂ ಕೊಟ್ಟಿಲ್ಲ ಆ ಕಡೆ ಎಲ್ಲ ಕಾವೇರಿ ವಾಟರ್. ಯಾಕೆ ಮೈ ಕೂಡ ಸ್ವಲ್ಪ ಆ ಪೇಯ್ನಿಗೆ ಮೈ ಎಲ್ಲ ಒಂದು ಸ್ವಲ್ಪ ಬಿಸಿ ಅನ್ನಿಸ್ತಾರೆ, ಬಿಸಿ ಅನ್ನಿಸ್ತಾ ಇದೆ ನನಗೆ. ಅಮ್ಮ ಓಕೆ. ಅಕ್ಕ ಹೂವು ಕೊಟ್ಟಿದ್ರಲ್ಲ, ಹೂವನ ನೋಡಿ ನಾನು ಮುಡಿಸಿದ್ದೀನಿ. ನಿನ್ನೆ ಬೆಳಿಗ್ಗೆನೇ ಅದನ್ನ ಕಿತ್ಕೊಟ್ಟಿದ್ರು. ನಾನು ಅರಳುತ್ತಾ ಇಲ್ವೋ ಅಂದ್ಕೊಂಡಿದ್ದೆ. ನೋಡಿದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇದ್ದಾಗಲೇ ಸ್ವಲ್ಪ ಲೈಟಾಗಿ ಅರಳಿತ್ತು. ಇವಾಗ ನೋಡಿ ಸ್ವಲ್ಪ ಅರಳ್ತಾ ಬಂದಿದೆ, ಯಾಕೆಂದರೆ ಫ್ರಿಜ್ಜಿಂದ ಹೊರಗಡೆ ತೆಗ್ದಿದ್ದೀನಲ್ಲ, ಅದಕ್ಕೆ ಕಲರ್ ಕೂಡ ಚೆನ್ನಾಗಿದೆ. ಹಾಗೆ ಬನ್ನಿ, ಇಲ್ಲಿ ಸ್ವಲ್ಪ ನಮ್ಮ ಕರ್ಗಮ್ಮ ಬಂದು ಅನ್ನ ತಿಂತಿದ್ದಾರೆ. ಮೊಗ್ಗಿರೋದು ಕೂಡ ತಂದು ಕೊಟ್ಬಿಟ್ಟಿದ್ದಾರೆ ನೋಡಿ, ಜಾಸ್ತಿನೇ ಈ ಥರ ಮೊಗ್ಗಿದೆ. ಇದು ನನ್ನ ಪ್ರಕಾರ ಅರಳಲ್ಲ, ಇದು ಅರಳುತ್ತೆ, ಕಲರ್ ಚೆನ್ನಾಗಿದೆ. ಆವತ್ತು ಬಂದು ಶುಕ್ರವಾರ, ನಾನು ಯಾವುದೇ ವಿಡಿಯೋಗಳು ಮಾಡಿಲ್ಲ, ಏಕೆಂದರೆ ಸ್ವಲ್ಪ ಪೇಯ್ನೆಲ್ಲ ಬರ್ತಾಯಿತ್ತು ಕೈ, ಮತ್ತು ಯಾಕೋ ಜ್ವರ ಬರೋ ಥರ ಫೀಲ್ ಆಗ್ತಾಯಿತ್ತು. ಮತ್ತು ವಿಡಿಯೋ ಮಾಡುವಂಥದ್ದು ಕೂಡ ಏನೂ ಇರಲಿಲ್ಲ, ಅದಕ್ಕೆ ನಾನು ಯಾವುದೇ ವಿಡಿಯೋ ಮಾಡಿಲ್ಲ. ಈಗ ಸಣ್ಣ ಪುಟ್ಟ ಕ್ಲಿಪ್ಪಿಂಗ ತೊಗೊಂಡಿದ್ದೀನಲ್ಲ, ಅದನ್ನು ಇಲ್ಲಿ ಆ್ಯಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೆ. ಇದು ಒಂದು ಹಾಗೆ ಸಾಯಂಕಾಲ ಅನ್ನೋದಕ್ಕಿಂತ ಇದು ಮಧ್ಯಾಹ್ನ ಅನಿಸುತ್ತೆ, ಕೂತ್ಕೊಂಡಿದ್ದೆ. ಹಾಗೆ ನೋಡಿದರೆ ಬೆಕ್ಕು ಮರ ಎಲ್ಲ ಕಟ್ ಮಾಡಿ ಹಾಕಿದ್ವಿ ನೋಡಿ, ಅಲ್ಲಿ ಎಲ್ಲ ಮರಿಗಳೆಲ್ಲ ಇತ್ತು. ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅಂದರೆ ಅವರ ಅಮ್ಮ ಮಲ್ಕೊಂಡಿದ್ದಾಳೆ, ಇದು 4 ಕೂಡ ಅವರಮ್ಮನ ಹತ್ರ ಹಾಲು ಕುಡಿತಾ ಇತ್ತಲ್ಲ, ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ. ಇದು ಬಂದು ಸಂಜೆ, ನೀವು ನೋಡ್ತಾ ಇರ್ಬೋದು. ಇತ್ತೀಚೆಗೆ ಡೈಲಿ ಏನು ಮಾಡಿಬಿಟ್ಟಿದೆ ಅಂದರೆ, ಮನೆಗೆ ಬರೋದು ಮರಿಗಳು ಬಂದು ಸ್ವಲ್ಪ ಒಂದು ಅಂಥೇಳಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಮನೆ ಒಳಗಡೆ ಸ್ವಲ್ಪ ನಾಮ ಬೆಕ್ಕಿಗೆ ಅನ್ನ ಎಲ್ಲ ಕಲಸಿಟ್ಟಿರ್ತೀನಲ್ವ, ಅದು ತಿನ್ನೋಕ್ಕೆ ಅಂತ ಇಟ್ಟಿರ್ತೀನಿ. ಇವಾಗ ಇದು ಕೂಡ ಇವಾಗ 4 ಕೂಡ ಡೈಲಿ ಬರುತ್ತೆ. ಇವಾಗ ಬಂದು ಅನ್ನ ಎಲ್ಲ ತಿಂದು ಇಲ್ಲಿರಲ್ಲ, ಅದು ತಿಂದ್ಬಿಟ್ಟು ಹೊರ್ಟೋಗ್ಬಿಡ್ತವೆ. ಭಯ, ಇನ್ನೂ ಅಷ್ಟು ಅಭ್ಯಾಸ ಆಗಿಲ್ಲ. ಇದನ್ನೆಲ್ಲರೂ ಹೋಗಲಿ, ಬೇರೆ ಕಡೆ ಎಲ್ಲರೂ ಅಭ್ಯಾಸ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಇದು 4 ಎಲ್ಲೂ ಹೋಗೋ ಇದು ಕಾಣಿಸ್ತಾ ಇಲ್ಲ, ಇಲ್ಲೇ ಸೆಟ್ಲ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನು ಮಾಡುತ್ತೆ, ದೊಡ್ಡದಾದ್ಮೇಲೆ ಹೋಗುತ್ತಾ ಏನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.